ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 1. ಅನು, ಟೈಮ್ಗೆ ನೀರು ಕುಡಿತಾ ಇರು. ಹೊರಗಡೆ ಫುಡ್ ತಿನ್ನಬೇಡ. ನಾನು ಟಿಫಿನ್ಗೆ ಕೊಟ್ಟಿರೋದನ್ನೇ ತಿನ್ನು. 10 ಗಂಟೆಗೆ ತಿನ್ನೋ ತಿಂಡಿನ ಬೇರೆ ಟಿಫಿನ್ನಲ್ಲಿ ಹಾಕಿಟ್ಕೊಟ್ಟಿದ್ದೀನಿ. ಬಿಸಿ ಇದೆ, ನೋಡ್ಕೊಂಡು ತಿನ್ನು. ಮಹಾಲಕ್ಷ್ಮಿ ತಮ್ಮ ಮಗಳ ಬಳಿ ಹೇಳಿದ್ದರು. ಓಕೆ ಮಮ್ಮಿ, ಆಯಿತು ಎಂದು ಅನುರಾಧ ಟಿಫಿನ್ ಬ್ಯಾಗ್ ತೆಗೆದುಕೊಂಡಳು. ಮಮ್ಮಿ, ಸ್ವಲ್ಪ ದುಡ್ಡು ಬೇಕಿತ್ತು. ಅನುರಾಧ ಕೇಳಿದಾಗ, ಯಾಕೆ? ತಿಂಡಿ ಇಲ್ಲೇ ತಿಂತೀಯಾ? ಮಧ್ಯಾಹ್ನದ ಊಟಕ್ಕೆ ಇಲ್ಲಿಂದಾನೇ ಕೊಂಡೋಗ್ತೀಯ. ರಾತ್ರಿ ಊಟ ಇಲ್ಲೇ ಮಾಡ್ತೀಯ. ಹೋಗೋಕ್ಕೆ ಬರೋಕ್ಕೆ ಕಾರಿದೆ. ಪೆಟ್ರೋಲ್ಗೆ ದುಡ್ಡು ಡ್ರೈವರ್ ಹತ್ರ ಕೊಟ್ಟಿದ್ದೀನಿ. ಮತ್ತೆ ನಿಂಗೆ ಯಾಕೆ ದುಡ್ಡು? ಅನುರಾಧ ತಂದೆ ಅಶ್ವಥ್ ಶರ್ಮಾ ಕೇಳಿದಾಗ, ಬೇಡ ಬಿಡಿ, ತಲೆ ತಗ್ಗಿಸಿ ಹೇಳಿದ್ದಳು ಅನು. ಸುಮ್ಮನೆ ಖರ್ಚು ಮಾಡೋಕ್ಕೆ ನಮ್ಮ ಮಾವ ನನಗೆ ಆಸ್ತಿಲಿ ಪಾಲು ಕೊಟ್ಟಿಲ್ಲ. ನಮ್ಮಪ್ಪ ಕೋಟ್ಯಾಧಿಪತಿನೂ ಅಲ್ಲ. ಎಲ್ಲ ನಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ನಿನ್ನ ಮತ್ತೊಂದು ಮನೆಗೆ ಕೊಡೋದಕ್ಕಿದೆ. ಆಗ ದುಡ್ಡು ಬೇಕಲ್ಲ, ಅದಕ್ಕೆ ಕೂಡಿಡ್ತಾ ಇದ್ದೀನಿ. ಅಶ್ವಥ್ ಹೇಳಿದರು. ಆಯಿತು ಡ್ಯಾಡಿ, ಬೇಡ ಎಂದ ಅನು ಮುಂದಕ್ಕೆ ನಡೆದಳು. ನೋಡು, ಆಫೀಸ್ನಲ್ಲಿ ಮಾತಾಡ್ತಾ ಇರಬೇಡ. ಕೆಲಸ ಮಾಡು. ರಾಜುಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ. ಆಮೇಲೆ ನಮ್ಮ ಶತ್ರು ಮಗನ ಜೊತೆಗೆ ಮಾತಾಡೋಕ್ಕೆ ಆಗಲಿ ಜಗಳ ಮಾಡೋಕ್ಕೆ ಆಗಲಿ ಹೋಗಬೇಡ. ಅವನಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಒಳ್ಳೆಯದು, ಅಶ್ವಥ್ ಹೇಳಿದರು. ನಾನು ಅವನ ತಂಟೆಗೆ ಹೋಗೋದೇ ಇಲ್ಲ ಡ್ಯಾಡಿ. ಆದರೆ ಅವನೇ ನನ್ನ ಜೊತೆಗೆ ಜಗಳಕ್ಕೆ ಬರ್ತಾನೆ, ಅನು ಹೇಳಿದಾಗ, ಅವರ ಫ್ಯಾಮಿಲಿನೇ ಹಾಗೆ ಅಲ್ವಾ? ಅಪ್ಪ ಹೇಗೋ ಮಗನೂ ಹಾಗೆ, ನಿಮ್ಮಮ್ಮನೂ ಹಾಗೆ ಅಲ್ವಾ? ಅಶ್ವಥ್ ಮಹಾಲಕ್ಷ್ಮಿ ಅವರನ್ನು ನೋಡುತ್ತಾ ಹೇಳಿದಾಗ, ರೀ, ನಮ್ಮ ಫ್ಯಾಮಿಲಿ ಜೊತೆಗೆ ನನಗೂ ಹೇಳೋ ಥರ ಕೇಳಿಸ್ತು. ಅಣ್ಣನಿಗೆ ಅರ್ಜುನ್ಗೆ ಏನು ಬೇಕಾದರೂ ಹೇಳಿ, ನಮ್ಮ ಅಪ್ಪನಿಗೆ ಏನು ಹೇಳೋಕ್ಕೆ ಬರಬೇಡಿ, ಕೋಪದಲ್ಲಿ ಹೇಳಿದ್ದರು ಮಹಾಲಕ್ಷ್ಮಿ. ಸರಿ, ಆಯಿತು, ನೀನಿನ್ನು ಹೊರಡು ಅನು. ಶಿವಣ್ಣ, ಹುಷಾರಾಗಿ ಹೋಗಿ. ಮಳೆ ಕೂಡ ಬರ್ತಾ ಇದೆ, ಹುಷಾರು. ಆಮೇಲೆ ಅವಳನ್ನು ಬಿಟ್ಟು ಡೈರೆಕ್ಟಾಗಿ ನಮ್ಮ ಮನೆಗೆ ಬಾ. ನಿನ್ನ ಮಗಳನ್ನು ಡ್ರಾಪ್ ಮಾಡೋಕ್ಕೆ ಹೋಗಬೇಡ. ಪೆಟ್ರೋಲ್ ನನ್ನ ದುಡ್ಡಿಂದ ಹಾಕೋದು, ನಿನ್ನದಲ್ಲ, ಡ್ರೈವರ್ ಬಳಿ ಹೇಳಿದ್ದರು ಅಶ್ವಥ್. ಸರಿ ಯಜಮಾನ್ರೇ ಎಂದ ಶಿವಣ್ಣ. ಅನುರಾಧ ಕಾರಲ್ಲಿ ಕೂತ ಬಳಿಕ ಕಾರು ಚಲಾಯಿಸಿದ್ದ. ಅಲ್ಲ, ನಾನೇನು ಇನ್ನೂ ಸಣ್ಣ ಮಗುನ? ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳ್ತಾ ಇರೋಕ್ಕೆ. ನನ್ನ ಜೊತೆಗಿದ್ದ ನನ್ನ ಫ್ರೆಂಡ್ಸ್ ಎಲ್ಲ ಅಮೇರಿಕಾ, ಲಂಡನ್ ಅಂತ ತಿರುಗಾಡ್ತಾ ಇದ್ದಾರೆ. ನಾನಿನ್ನು ಮಮ್ಮೀಸ್ ಗರ್ಲ್, ಡ್ಯಾಡೀಸ್ ಪ್ರಿನ್ಸಸ್. ಎಲ್ಲ ಅವರು ಹೇಳಿದ ಹಾಗೆ ಕೇಳಬೇಕು. ನಾನಾಗಿ ನಾನು ಏನೂ ಮಾಡೋ ಹಾಗಿಲ್ಲ, ಹೇಳೋ ಹಾಗಿಲ್ಲ. ಯಾವ ಡ್ರೆಸ್ ಹಾಕಬೇಕು ಅಂತ ಮಮ್ಮಿ ಹೇಳಬೇಕು, ಯಾವ ತಿಂಡಿ ತಿನ್ನಬೇಕು ಅಂತ ಡ್ಯಾಡಿ ಹೇಳಬೇಕು. ಅವರಿಷ್ಟಪಟ್ಟ ಹಾಗೆ ಇಂಜಿನಿಯರಿಂಗ್ ಓದಿದೆ. ಡ್ಯಾಡಿ ಫ್ರೆಂಡ್ ಕಂಪನಿಯಲ್ಲೇ ಕೆಲಸ ಕೂಡ ಮಾಡ್ತಾ ಇದ್ದೀನಿ. ಇನ್ನು ಡ್ಯಾಡಿ ತೋರಿಸಿದ ಹುಡುಗನನ್ನೇ ಮದುವೆ ಆಗಬೇಕು. ಅವನಿನ್ನೆಂಗಿರ್ತಾನೋ ಏನೋ. ಯಾರ ಜೊತೆಗೋ ಮಾತಾಡೋ ಹಾಗಿಲ್ಲ, ಯಾರನ್ನು ನೋಡೋ ಹಾಗಿಲ್ಲ. ಆಫೀಸ್ನಲ್ಲಿ ಏನೇ ಆದರೂ ಆ ರಾಜಶೇಖರ್ ಅಂಕಲ್ ನಮ್ಮಪ್ಪನ ಹತ್ರ ಫಿಟ್ಟಿಂಗ್ ಬೇರೆ ಇಡ್ತಾರೆ. ಕರ್ಮ ಕಾಂಡ, ಬೈಯುತ್ತಾ ಇದ್ದಳು ಅನು. ಅವಳ ದಿನನಿತ್ಯದ ಬೈಗುಳಗಳಿವು. ಶಿವಣ್ಣನಿಗೆ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಸುಮ್ಮನೆ ಕಾರು ಚಲಾಯಿಸಿದ್ದ. ರಾಜು, ಮಳೆಗೆ ನೆನೋಕ್ಕೆ ಹೋಗಬೇಡ. ಆಮೇಲೆ ಜ್ವರ ಶೀತ ಅಂತ ಕೆಲಸಕ್ಕೆ ರಜಾ ಹಾಕಿ ಮನೇಲಿದ್ದರೆ ಊಟನೂ ಕೊಡಲ್ಲ ನಿಂಗೆ. ಕಾರಲ್ಲಿ AC ಹಾಕಬೇಡ, ಚಳಿ ಆಗುತ್ತೆ. ಅದರಿಂದನೂ ಜ್ವರ ಬರೋ ಚಾನ್ಸ್ ಇದೆ, ಅರ್ಜುನ್ ಕೃಷ್ಣ ತಂದೆ ಮಹೇಂದ್ರ ದೇಸಾಯಿ ಹೇಳುತ್ತಿದ್ದರು. ತಗೊಳ್ಳೋ, ಬಿಸಿ ಬಿಸಿ ಅನ್ನ ಸಾಂಬಾರ್. ಮಧ್ಯಾಹ್ನ ಅದು ಇದು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಬೇಡ. ನಾನು ಕೊಟ್ಟಿರೋದನ್ನೇ ತಿನ್ನು. ಜೊತೆಗೆ ಉಪ್ಪಿನಕಾಯಿನೂ ಹಾಕಿದ್ದೀನಿ. ಟಿಫಿನ್ ಬ್ಯಾಗ್ ತಂದು ಕೊಟ್ಟರು ಅರ್ಜುನ್ ತಾಯಿ ಭಾಗ್ಯ. ಓಕೆ ಮಮ್ಮಿ, ಓಕೆ ಡ್ಯಾಡಿ ಎಂದವ ಕಾರಲ್ಲಿ ಕೂತ. ನೋಡೋ, ಇನ್ನು ಆ ಜಗಳ ಗಂಟರ ಫ್ಯಾಮಿಲಿಯ ಹೀರೋಯಿನ್ ಹತ್ರ ನೀನು ಜಗಳ ಮಾಡೋಕ್ಕೆ ಹೋಗಬೇಡ. ಅವಳಾಗಿ ಅವಳೇ ಬಂದರೆ ಅವಳನ್ನು ಸುಮ್ಮನೆ ಬಿಡಬೇಡ. ಅವರ ಫ್ಯಾಮಿಲಿಯೇ ಜಗಳ ಗಂಟರ ಫ್ಯಾಮಿಲಿ. ಒಬ್ಬನೇ ಇರು, ಅವರಿವರ ಹತ್ರ ಮಾತಾಡ್ತಾ ಇರಬೇಡ.
ರಾಜುಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ. ಮಹೇಂದ್ರನ ಮಾತಿಗೆ ಸರಿ ಆಯಿತು ಎಂದ ಅರ್ಜುನ್ ಕಾರಲ್ಲಿ ಕೂತ. ರಂಗಣ್ಣ ಹುಷಾರಾಗಿ ಹೋಗಿ ಮಳೆಗೆ ಡ್ರೈವರ್ ಬಳಿ ಭಾಗ್ಯ ಹೇಳಿದ್ದರು. ಸರಿ ಅಮ್ಮೋರೆ ಎಂದ ರಂಗಣ್ಣ ಕಾರು ಚಲಾಯಿಸಿದ. ಚಿಕ್ಕ ಯಜಮಾನ್ರೆ, ನಿಮ್ಮ ಮನೆಯವರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ, ಡ್ರೈವರ್ ರಂಗಣ್ಣ ನಗುತ್ತಾ ಹೇಳಿದಾಗ, ಆಡ್ಕೊಂಡು ನಗ್ತಾ ಇದ್ಯಾ ರಂಗಣ್ಣ? ಅವರ ಪ್ರೀತಿ ನನಗೆ ಉಸಿರು ಕಟ್ಟಿದ ಹಾಗೆ ಆಗುತ್ತೆ ರಂಗಣ್ಣ. ಎಲ್ಲಿಗೂ ಹೋಗೋ ಹಾಗಿಲ್ಲ, ಎಲ್ಲಿಗೂ ಬರೋ ಹಾಗಿಲ್ಲ. ಎಲ್ಲದಕ್ಕೂ ಮನೆಯವರ ಪರ್ಮಿಷನ್ ಬೇಕು. LKG ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೊಡೋ ಥರ ಕೊಡ್ತಾರೆ. ತಗೋ, ಇದನ್ನು ನಿನ್ನ ಮಗಳಿಗೆ ಕೊಡು ಎಂದ ಅಜ್ಜು ಟಿಫಿನ್ ಬಾಕ್ಸನ್ನು ಡ್ರೈವರ್ ಸೀಟ್ನ ಪಕ್ಕದಲ್ಲಿಟ್ಟು, ಸರಿ ಈಗ ಗಾಡಿ ನಿಲ್ಲಿಸು ಎಂದ. ರಸ್ತೆ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿದ ರಂಗಣ್ಣ ಛತ್ರಿ ತೆಗೆದುಕೊಂಡು ಗಾಡಿಯಿಂದ ಇಳಿದ. ಅಜ್ಜುಗೆ ಛತ್ರಿ ಹಿಡಿದ. ನೀವು ಇಳೀರಿ ಯಜಮಾನ್ರೆ ಎಂದಾಗ ಅಜ್ಜು ಕಾರಿಂದ ಇಳಿದು ಡ್ರೈವರ್ ಸೀಟಲ್ಲಿ ಕೂತು ಗಾಡಿ ಚಲಾಯಿಸಿದ. ರಂಗಣ್ಣ ಅವರ ಪಕ್ಕದಲ್ಲಿ ಕೂತ. ನನಗೆ ಕಾರ್ ಓಡಿಸೋಕೆ ತುಂಬ ಇಷ್ಟ, ಆದರೆ ನಮ್ಮಪ್ಪ ಸ್ಟ್ಯಾಂಡರ್ಡು ಅಂತ ನನಗೆ ಕಾರಿಗೆ ಡ್ರೈವರ್ ಕೊಟ್ಟಿದ್ದಾನೆ. ಈ ಮಳೆಗೆ ಲಾಂಗ್ ರೈಡ್ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನನಗೆ ಮಳೆಗೆ ಡ್ರೈವ್ ಮಾಡೋದು ಅಂದರೆ ತುಂಬ ಇಷ್ಟ. ರಂಗಣ್ಣ, ನಿನ್ನ ಮಗಳಿಗೆ ಈ ಟಿಫಿನ್ ಬಾಕ್ಸ್ ಕೊಡೋಣ, ಆಮೇಲೆ ಆಫೀಸಿಗೆ ಹೋಗೋಣ. ಲೇಟ್ ಆದರೆ ಆ ರಾಜು ಅಂಕಲ್ ಡ್ಯಾಡಿ ಹತ್ರ ಫಿಟ್ಟಿಂಗ್ ಇರ್ತಾರೆ. ಅಜ್ಜು ಹೇಳುತ್ತಿರಬೇಕಾದರೆ, ಸರಿ ಯಜಮಾನ್ರೆ ಎಂದ ರಂಗಣ್ಣ. ಗಾಡಿಯನ್ನು ಅಡ್ಡಾದಿಡ್ಡಿ ಚಲಾಯಿಸಿದ ಅಜ್ಜು ಬದಿಯಲ್ಲಿ ನಿಲ್ಲಿಸಿದ. ಏನಾಯ್ತು ಯಜಮಾನ್ರೆ ರಂಗಣ್ಣ ಕೇಳಿದಾಗ, ಪಂಚರ್ ಆಯಿತು ಅನಿಸುತ್ತೆ, ನೋಡೋಣ ಎಂದ ಅಜ್ಜು ಗಾಡಿಯಿಂದ ಇಳಿದು ಟೈರ್ ನೋಡಿದ. ಶೆಟ್, ಪಂಚರ್ ಆಗಿದೆ, ಮಳೆ ಬೇರೆ ನಿಲ್ತಾ ಇಲ್ಲ. ಇನ್ನೊಂದು ಟೈರ್ ರಂಗಣ್ಣ, ನಾನು ಚೇಂಜ್ ಮಾಡ್ತೀನಿ ಅಜ್ಜು ಹೇಳಿದಾಗ ರಂಗಣ್ಣ ಕಾರಿನ ಹಿಂದೆ ಓಡಿ ಬಂದ. ಶಿವಣ್ಣ, ಬೇಗ ಹೋಗು, ನನಗೆ ಲೇಟ್ ಆಗುತ್ತೆ. 8:30ಗೆ ಆಫೀಸ್ನಲ್ಲಿರಬೇಕು, ಇಲ್ಲ ಅಂದರೆ ಡ್ಯಾಡಿಗೆ ಫೋನ್ ಹೋಗುತ್ತೆ ಅನು ಹೇಳುತ್ತಿರಬೇಕಾದರೆ, ಹಾಂ ಹೋಗ್ತೀನಿ ಅಮ್ಮೋರೆ, ಈ ಮಳೆಗೆ ದಾರಿನೂ ಕಾಣ್ತಾ ಇಲ್ಲ ಶಿವಣ್ಣ ಹೇಳುತ್ತಿರಬೇಕಾದರೆ ರಸ್ತೆ ಬದಿಯಲ್ಲಿ ಕಾರು ರಿಪೇರಿ ಮಾಡುತ್ತಿದ್ದ ಅಜ್ಜುವನ್ನು ನೋಡಿ, ಶಿವಣ್ಣ, ಗಾಡಿನ ರಿವರ್ಸ್ ತೆಗಿ, ಅಲ್ಲಿ ನನ್ನ ಶತ್ರು ಕಾರು ರಿಪೇರಿ ಮಾಡ್ತಾ ಇದ್ದಾನೆ, ಅವನ ಮೇಲೆ ಕೆಸರೆರಚಬೇಕು, ಬೇಗ ಗಾಡಿ ಹಿಂದಕ್ಕೆ ಕೊಂಡೋಗು ಅನು ಹೇಳಿದಾಗ, ಸರಿ ಅಮ್ಮೋರೆ ಎಂದ ಶಿವಣ್ಣ ಕಾರನ್ನು ಹಿಂದಕ್ಕೆ ಕೊಂಡೋಗಿ ಮತ್ತೆ ರಭಸವಾಗಿ ಮುಂದಕ್ಕೆ ಬಂದ. ನೀರೆಲ್ಲ ಅರ್ಜುನ್ ಮೇಲೆ ಬಿದ್ದಿತ್ತು. ಹೇಯ್, ಕಾಣಿಸಲ್ವಾ ಮೊದಲೇ ಒದ್ದೆಯಾಗಿದ್ದ ಅಜ್ಜು ಕೋಪದಲ್ಲಿ ಹೇಳಿದ್ದ. ಕಾಣಿಸುತ್ತೆ ಕಣೋ, ಅದಕ್ಕೆ ನೀರು ಹಾಕಿದ್ದು. ಮನೆಯಲ್ಲಿ ಸ್ನಾನ ಮಾಡಲ್ವಲ್ಲ, ಅದಕ್ಕೆ ಇಲ್ಲೇ ಸ್ನಾನ ಮಾಡಿಸಿದ್ದು. ಮನೆಯಲ್ಲಿ ನೀರು ಉಳಿಯುತ್ತೆ, ಆ ನಿನ್ನ ಕಂಜೂಸಪ್ಪನಿಗೆ ಖುಷಿ ಆಗ್ಬೋದು. ಇವತ್ತು ನೀನು ಆಫೀಸಿಗೆ ಲೇಟು. ಬಾಸು ನಿಮ್ಮಪ್ಪನಿಗೆ ಫೋನ್ ಮಾಡಿ ಸರಿಯಾಗಿ ಹೋಗಿತಾರೆ ನಿಂಗೆ, ಬಾಯ್ ಎನ್ನುತ್ತಾ ಬಾಯ್ ಮಾಡಿದವಳು ಅಲ್ಲಿಂದ ಹೊರಟಳು. ಅಲ್ಲೇ ಇದ್ದ ಕಲ್ಲೊಂದನ್ನು ಅವಳ ಕಾರತ್ತ ಎಸೆದ ಅಜ್ಜು. ಕಾರು ಮುಂದಕ್ಕೆ ಹೋಗಿ ಆಗಿದ್ದರಿಂದ ಅದೇನು ತಾಕಲಿಲ್ಲ ಅವಳ ಕಾರಿಗೆ. ಇವಳೊಬ್ಳು ನನ್ನ ಪ್ರಾಣ ಹಿಂಡ್ತಾಳೆ, ಸುಮ್ಮನೆ ಜಗಳ ಆಡೋಕೆ ಬರ್ತಾಳೆ. ಇವಳ ಅಪ್ಪನ ಹತ್ರ ಹೇಳಿದ್ರೆ ನನ್ನ ಮಗಳು ಅಪರಂಜಿ, ಯಾರಿಗೂ ಕೆಟ್ಟದು ಬಯಸಲ್ಲ ಅಂತಾರೆ. ಇವಳು ನನ್ನ ಗೋಳಿಡೋಕೆ ಅಂತಾನೆ ಹುಟ್ಟಿರೋ ಹಾಗೆ ಅನಿಸುತ್ತೆ. ಇಡಿಯಟ್, ಸ್ನಾನನೇ ಮಾಡಿಸ್ಬಿಟ್ಲು. ಏನು ಮಾಡೋದು ರಂಗಣ್ಣ ಇವಾಗ? ಮನೆಗೆ ಹೋಗಿ ಬಟ್ಟೆ ಬದಲಾಯಿಸಿದ್ರೆ ಆಫೀಸಿಗೆ ಲೇಟ್ ಆಗುತ್ತೆ ಅಂತ ಡ್ಯಾಡಿ ಬೈತಾರೆ ಅಜ್ಜು ಹೇಳಿದಾಗ, ಇಲ್ಲೇ ಎಲ್ಲಾದರೂ ಬೇರೆ ಬಟ್ಟೆ ತಗೊಳ್ಳೋಣ, ಹೋಗೋಣ ಯಜಮಾನ್ರೆ ರಂಗಣ್ಣ ಹೇಳಿದ. ನನ್ನ ಹತ್ರ ದುಡ್ಡು ಇರಲ್ಲ ಅಂತ ಗೊತ್ತಲ್ವ ರಂಗಣ್ಣ ನಿಂಗೆ, ಬಂದ ಸ್ಯಾಲ್ರಿ ಎಲ್ಲ ಡ್ಯಾಡಿ ತಗೊಳ್ತಾರೆ ಅಜ್ಜು ಮಾತಿಗೆ, ಅಯ್ಯೋ ಯಜಮಾನ್ರೆ ಬನ್ನಿ, ನಾನು ಕೊಡ್ತೀನಿ. ನಾನು ಕೇಳಿದಾಗ ಎಲ್ಲ ನೀವು ನಿಮ್ಮ ಅಪ್ಪನಿಗೆ ಗೊತ್ತಾಗದೇ ಇರೋ ಹಾಗೆ ಕೊಡ್ತೀರಿ. ಈಗ ನಿಮಗೆ ಬೇಕಾದಾಗ ನಾನು ಕೊಡದೇ ಇರ್ತೀನಾ? ಕಾರು ಸರಿ ಆಯ್ತಲ್ವಾ, ಬನ್ನಿ ಹೋಗೋಣ ರಂಗಣ್ಣ ಹೇಳಿದಾಗ, ಥ್ಯಾಂಕ್ಸ್ ರಂಗಣ್ಣ ಎಂದವ ಕಾರಲ್ಲಿ ಕೂತ. ಇಬ್ಬರು ಬಟ್ಟೆ ಖರೀದಿಸಲು ಹೊರಟರು. ರೀ, ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ಆಟೋದಲ್ಲಿ ಹೋಗೋಣವಾ
ನಮಿತಾ ಹೇಳಿದಾಗ, ಲೇ, ಆಟೋಗೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಥವಾ ನಮ್ಮಪ್ಪ ಕೊಡ್ತಾನ? ನಾನೇ ಸಾಕಬೇಕು ನಿನ್ನ, ಸುಮ್ಮನೆ ಬಾರೆ ನಡ್ಕೊಂಡು ಬೈಯುತ್ತಾ ಮುಂದಕ್ಕೆ ನಡೆದರು ಮೋಹನ್. ಇವರದೊಂದು ಕಂಜೂಸ್ ಫ್ಯಾಮಿಲಿ. ಗೊಣಗುತ್ತಾ ಮಕ್ಕಳ ಕೈ ಹಿಡಿದು ಮುಂದಕ್ಕೆ ನಡೆದರು ನಮಿತಾ. ಆರ್ಕೆ ಗ್ರೂಪ್ ಆಫ್ ಕಂಪನಿಯ ಮುಂದೆ ಕಾರು ನಿಲ್ಲಿಸಿದ್ದ ಶಿವಣ್ಣ. ಸಂಜೆ ಬರ್ತೀನಿ ಅಮ್ಮೋರೆ ಎಂದು ಶಿವಣ್ಣ ಅಲ್ಲಿಂದ ಹೊರಟ. ಲೋ ಕೃಷ್ಣ, ಮಾಡ್ತೀನಿ ಮಗ ನಿಂಗೆ, ಇರು, ರಾಜಶೇಖರ್ ಅಂಕಲ್ ಹತ್ರ ಫಿಟ್ಟಿಂಗ್ ಇಟ್ಟು ನಿನ್ನ ಅಪ್ಪನಿಂದ ನಿಂಗೆ ಸರಿಯಾಗಿ ಬಯಸ್ತೀನಿ ಎಂದವಳು ಸೀದಾ ಆರ್ಕೆ ಗ್ರೂಪ್ ಆಫ್ ಕಂಪನಿ MD ರಾಜಶೇಖರ್ ಚೇಂಬರ್ಗೆ ಹೋದಳು. ಏನು ಅರ್ಜುನ್ ಈ ಮಳೆಗೆ ಐಸ್ ಕ್ರೀಮ್ ತಿಂತಾ ಇದ್ನಾ? ಸರಿಯಾಗಿ ನೋಡಿದ್ಯಾ ನೀನು? ಅದು ಅವನೇ ತಾನೇ? ರಾಜಶೇಖರ್ ಕೇಳಿದಾಗ, ಸರಿಯಾಗಿ ನೋಡಿದೆ ಅಂಕಲ್, ಅದು ಅವನೇ. ಒಂದಲ್ಲ 2 ಕೈಯಲ್ಲಿ 2 ಐಸ್ ಕ್ರೀಮ್, ಜೊತೆಗೆ ಈ ಮಳೆಯಲ್ಲಿ ನೆನೀತಾ ಇದ್ದ ಅನುರಾಧ ಹೇಳಿದಾಗ, ಬರಲಿ ಅವನು, ಇವತ್ತು ಮಾಡ್ತೀನಿ, ಮಹೇಂದ್ರ ಹತ್ರ ಹೇಳಿ ಸರಿಯಾಗಿ ಬಯಸ್ತೀನಿ ಅವನಿಗೆ ರಾಜಶೇಖರ್ ಹೇಳಿದ್ದರು. ಹೊರಗಡೆ ಬಂದು ಕುಣಿದು ಕುಪ್ಪಳಿಸಿದ್ದಳು ಅನುರಾಧ. ಬಾಗಿಲು ಬಡಿದ ಸದ್ದು ಕೇಳಿಸಿದಾಗ, ಸವಿ, ಯಾರು ಅಂತ ನೋಡೆ, ನನಗೆ ನಡೆಯೋಕೆ ಆಗಲ್ಲ, ಕೈಕಾಲೆಲ್ಲ ನೋವು ತಮ್ಮ ಪತ್ನಿ ಸಾವಿತ್ರಿ ಬಳಿ ಹೇಳಿದ್ದರು ವಿಶ್ವನಾಥ್ ದೇಸಾಯಿ. ಬಾಗಿಲು ತೆರೆದ ಸಾವಿತ್ರಿ, ಯಾರು ನೀವು ಕೇಳಿದಾಗ, ನಾನು ಲಾಯರ್ ಆನಂದ್, ವಿಶ್ವನಾಥ್ ಅವರು ಬರೋಕೆ ಹೇಳಿದ್ರು. ಆನಂದ್ ಹೇಳಿದ, ಸರಿ ಬನ್ನಿ ಎಂದು ಅವರನ್ನು ಮನೆಯ ಒಳಗಡೆ ಕರೆದು ಕೂರಿಸಿದ್ದರು ಸಾವಿತ್ರಿ. ಪೂರ್ತಿ ಮನೆ ನೋಡಿದವ ಲಾಯರ್ ಆನಂದ್, ಅಬ್ಬಾ ಎಷ್ಟು ಚೆನ್ನಾಗಿದೆ ಮನೆ, ಹಳೆಯ ಕಾಲದ ಮನೆ, ಹೆಚ್ಚು ಕಡಿಮೆ ಈಗ 10ರಿಂದ 15 ಕೋಟಿ ಬೆಲೆ ಬಾಳಬಹುದು ಕಣ್ಣು ಬಾಯಿ ಬಿಟ್ಟು ಮನಸ್ಸಲ್ಲೇ ಹೇಳುತ್ತಿದ್ದರು ಆನಂದ್. ಸವಿ, ಕಾಫಿ ಕೊಡೆ ಇವರಿಗೆ ವಿಶ್ವನಾಥ್ ಹೇಳಿದಾಗ, ಹಾಂ ತಂದೇರಿ ಅಡುಗೆ ಕೋಣೆಗೆ ಹೋದರು ಸಾವಿತ್ರಿ. ಎಚ್ಚೆತ್ತ ಆನಂದ್, ನನ್ನ ಇಲ್ಲಿಗೆ ಬರೋಕೆ ಯಾಕೆ ಹೇಳಿದ್ರಿ ಕೇಳಿದರು. ನನಗೆ 85 ವರ್ಷ ಆಯಿತು, ನನ್ನ ಹೆಂಡತಿಗೂ 80 ಆಯಿತು, ಯಾವಾಗ ದೇವರ ಪಾದ ಸೇರ್ತೀವೋ ಗೊತ್ತಿಲ್ಲ, ಅದಕ್ಕೆ ನಾವು ಸತ್ತ ನಂತರ ನಮ್ಮ 500 ಕೋಟಿ ಆಸ್ತಿಯೆಲ್ಲ ಅನಾಥ ಮಕ್ಕಳ ಆಶ್ರಮಕ್ಕೆ ಸೇರಲಿ ಅಂತ ಅಂದುಕೊಂಡಿದ್ದೇನೆ. ಅದನ್ನು ಮಾಡಿಸೋಕೆ ನಿಮ್ಮನ್ನು ಕರೆದಿದ್ದು ವಿಶ್ವನಾಥ್ ಹೇಳಿದಾಗ, ನಿಮಗೆ ಮಕ್ಕಳಿಲ್ವಾ ಆನಂದ್ ಕೇಳಿದರು. ಇದ್ದಾರೆ, 3 ಜನ ಮಕ್ಕಳು, ಮಹೇಂದ್ರ, ಮಹಾಲಕ್ಷ್ಮಿ, ಮೋಹನ್. ಅವರವರ ಜೀವನ ನೋಡ್ಕೊಳ್ತಾ ಇದ್ದಾರೆ ತಾತ್ಸಾರದಿಂದ ನುಡಿದರು ವಿಶ್ವನಾಥ್. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.